ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ನಾನು ಬಂದು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ OT ಚೆಕ್ ಮಾಡೋದು ಹೆಂಗೆ ಮತ್ತು ಮಾಯ್ಶ್ಚರ್ ಚೆಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಎಲ್ಲರಿಗೂ ಕೂಡ ಮಾಯ್ಶ್ಚರ್ ಚೆಕ್ ಮಾಡೋದು ಗೊತ್ತು. ಮಾಯ್ಶ್ಚರ್ ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ ಕಾಫಿ ಯಾವ ರೇಂಜಲ್ಲಿ ಒಣಗಬೇಕು ಅನ್ನೋದು ಕಾರಣಕ್ಕಾಗಿ ಚೆಕ್ ಮಾಡ್ತಾರೆ, ಅದು ಕೂಡ ಎಲ್ಲರಿಗೂ ಗೊತ್ತು. OT ಯಾಕೆ ಚೆಕ್ ಮಾಡ್ತಾರೆ ಅಂದರೆ ನಮಗೆ ಒಳ್ಳೆ ಪ್ರೀಮಿಯಂ ಪ್ರೈಸ್ ಬೇಕು ಅಂದರೆ ಅರೇಬಿಕಾ ಚೆರಿ ಅಥವಾ ರೋಬಸ್ಟಾ ಚೆರಿಲಿ ನಿಮಗೆ ಒಳ್ಳೆ ರೇಟ್ ಬೇಕು ಅಂದರೆ ಆ OTನ ಚೆಕ್ ಮಾಡಬೇಕು. ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ಅಂತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ಎಂಡ್ವರೆಗೂ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಮೇನ್ ಥಿಂಗ್ ಏನಂದರೆ OT ಚೆಕ್ ಮಾಡೋಕ್ಕಿಂತ ಮುಂಚೆ OTಗೆ ಅದರದೇ ಆದಂತಹ ಮಷಿನರೀಸ್ ಬೇಕು. ಯಾವ್ಯಾವ ಮಷಿನರೀಸ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಥಿಂಗ್ ಬಂದು OT ಚೆಕ್ ಮಾಡೋಕ್ಕೆ ಮಿಷಿನ್ ಬೇಕು. ನೋಡಿ, ಇದು ಬಂದು ಅಲ್ಲರ್ ಮಿಷಿನ್. ಇದ್ರೊಳಗೆ ನಾವು ಮೇಲಿಂದ ಕಾಫಿ ಚೆರಿ ಹಾಕಿದ್ವಿ ಅಂದರೆ ಇದು ಅಲ್ಲಿಂಗ್ ಮಾಡಿಬಿಟ್ಟು ಈ ಕಡೆ ಬರೀ ಬೇಳೆನ ತಂದುಕೊಡುತ್ತೆ, ಮತ್ತು ಸಿಪ್ಪೆ ಕೂಡ ಔಟ್ ಸೈಡಿಂದ ಹೋಗುತ್ತೆ. ಔಟ್ಲೆಟ್ ಅಂತಾನೆ ಸಪ್ರೇಟ್ ಕೂಡ ಮಾಡಿರ್ತಾರೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಮೇನ್ ಅಂದರೆ ಪರ್ 1 ಗ್ರಾಮಿಂದನೂ ಕೂಡ ತೂಕ ಹಾಕಬೇಕು ಅಂತ ಸ್ಕೇಲ್ ಬೇಕು. ಈ ಸ್ಕೇಲ್ ಪ್ರೈಸ್ ಬಂದು 2500 ರುಪೀಸ್. ಎಲ್ಲ ಆದಮೇಲೆ ಲಾಸ್ಟಿಗೆ ಬಂದು OT ಚೆಕ್ ಎಲ್ಲ ಆದಮೇಲೆ ಮಾಯ್ಶ್ಚರ್ನ ಕೂಡ ಚೆಕ್ ಮಾಡ್ತೀವಿ. ಯಾಕಂದರೆ OT ಜಾಸ್ತಿ ಬಂತು ಅಥವಾ ಕಮ್ಮಿ ಬಂದಿದ್ರು ಕೊಡೋಕ್ಕಿಂತ ಮುಂಚೆ ಮಾಯ್ಶ್ಚರ್ನ ಕೂಡ ಚೆಕ್ ಮಾಡೇ ಕೊಡಬೇಕು. ಈ ಮಾಯ್ಶ್ಚರ್ ಏನಕ್ಕೆ ಚೆಕ್ ಮಾಡ್ತೀವಿ ಅಂದರೆ OT ಚೆಕ್ ಆದಮೇಲೆ ಅಥವಾ ಕಾಫಿ ಒಣಗಿದೆಯಾ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅವಾಗ ಕಾಫಿ ಕೂಡ ಇನ್ನೆಷ್ಟು ಒಣಗಿಸ್ಬೇಕು ಅನ್ನೋದು ಕೂಡ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಫಸ್ಟ್ ಮೇನ್ ಥಿಂಗ್ OT ಚೆಕ್ ಮಾಡೋಕ್ಕಿಂತ ಮುಂಚೆ ಕಾಫಿನ ತಗೋಬೇಕು. ಅಥವಾ ಅರೇಬಿಕಾ ಕಾಫಿ ಆದರೂ ಆಗ್ಬೋದು ಅಥವಾ ರೋಬಸ್ಟಾ ಚೆರಿ ಕೂಡ ಆಗ್ಬೋದು. ಅವೆರಡರಲ್ಲಿ ಯಾವ್ದಾರ ಒಂದನ್ನ ತಗೋಬೇಕು. ಈ ಯಾವ ಥರ ತೊಗೊಳೋದು ಅಂದರೆ, ಈಗ ನಾವು ಎಲ್ಲ ಒಣಗಿಸಾದ್ಮೇಲೆ ಕ್ಲೀನ್ ಮಾಡಿ ಮೂಟೆಗೆ ಪ್ಯಾಕ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅಥವಾ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಮೂಟೆಗೆ ತುಂಬೋದಾಗ ಎಲ್ಲ ಮೂಟೆಯಿಂದ ಒಂದೊಂದು ಇಡಿನ ತಗೋಬೇಕು. ಆ ಒಂದೊಂದು ಇಡಿನ ತೊಗೊಂಡಿದ್ದನ್ನು ಪ್ರತಿಯೊಂದು ಕೂಡ ಮಿಕ್ಸ್ ಮಾಡ್ಕೋಬೇಕು. ಒಂದು ಮಂಕರಿ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಆ ಮಿಕ್ಸ್ ಆಗಿರೋದ್ರಿಂದ ಒಂದು ಅರ್ಧ ಕೆಜಿನ ತಗೋಬೇಕು ಸಪ್ರೇಟಾಗಿ. ಈ ಅರ್ಧ ಕೆಜಿನ ನಾನು ಮುಂಚೆ ಹೇಳಿದ್ನಲ್ಲ, ಸ್ಕೇಲ್ ಇರಬೇಕು, ಗ್ರಾಮಿಂದ 1 ಗ್ರಾಮಿಂದ ತೋರಿಸೋಂಥ ಸ್ಕೇಲು. ಆ ಸ್ಕೇಲ್ನಲ್ಲಿ ಇಟ್ಟು ತೂಕ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಅರ್ಧ ಕೆಜಿ ಇರಬೇಕು. ಅರ್ಧ ಕೆಜಿ ಅಥವಾ 1 ಕೆಜಿಗೆ ಕೂಡ ಚೆಕ್ ಮಾಡ್ತಾರೆ. ಸಾಕು, ಒಂದು ಅರ್ಧ ಕೆಜಿ ಇದ್ರೆ ಸಾಕು. ಅವಾಗ ಯಾವತ್ತೂ ಕೂಡ ಪರ್ಫೆಕ್ಟಾಗಿ OT ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಮಿಷಿನಲ್ಲಿ ಚೆಕ್ ಮಾಡ್ಕೋಬೇಕು ಕಂಪ್ಲೀಟಾಗಿ. ಅದರಲ್ಲಿ ಯಾವುದೇ ತರಹ ಕಾಫಿ ಆಗಲಿ ಮತ್ತು ಬೇಳೆ ಆಗಲಿ ಕೂಡ ಇರಬಾರ್ದು. ಹಂಗಾಗಿ ನೀಟಾಗಿ ಮಿಷಿನ್ನ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಅರ್ಧ ಕೆಜಿ ಏನು ತೂಕ ಮಾಡಿರ್ತೀವೋ ಅದನ್ನು ಮಿಷಿನ್ ಒಳಗಡೆ ಹಾಕ್ಕೊಂಡು ಮೇಲೆ ಅದಾದ ನಂತರ ಮಿಷಿನ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಕಾಫಿ ಎಲ್ಲ ಒಂದೇ ಸತಿ ಹೋಗ್ಬಿಟ್ಟು ಜಾಮ್ ಆಗುತ್ತೆ. ಹಂಗಾಗಿ ಮಿಷಿನ್ ಮೇಲೆ ಟಾಪಲ್ಲಿ ಏನು ನಾವು ಕಾಫಿ ಹಾಕ್ತೀವೋ ಅದರಲ್ಲಿ ಒಂದು ಗೇಟ್ನ ಕೊಟ್ಟಿರ್ತಾರೆ. ಆ ಗೇಟಲ್ಲಿ ನಾವು ನಿಧಾನಕ್ಕೆ ಸ್ವಲ್ಪನೇ ಕಾಫಿನ ಬಿಡ್ತಾ ಇರಬೇಕು. ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಬಿಡೋದು, ಏನು ಮಾಡೋದು ಅಂತ. ನೀವು ವಿಡಿಯೋದಲ್ಲಿ ನೋಡ್ಬೋದು ಯಾವ ಥರ ನಿಧಾನಕ್ಕೆ ಕಾಫಿನ ಬಿಡ್ತಾ ಇರಬೇಕು. ಆ ನಿಧಾನಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಕಾಫಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಅದು ರೋಲರ್ಗೆ ಸಿಕ್ಕಿ ಬೇಳೆ ಸಪ್ರೇಟು ಸಿಪ್ಪೆ ಸಪ್ರೇಟ್ನ ಮಾಡಿಬಿಟ್ಟು ಕಳಿಸುತ್ತೆ. ಸಿಪ್ಪೆಲ್ಲಂತೂ ಯಾವುದೇ ಕಾರಣಕ್ಕೂ ಬೇಳೆ ಅಂತೂ ಬರೋದಿಲ್ಲ. ನಾವು ಕೂಡ ಸಮರ್ಸತಿ ಚೆಕ್ ಮಾಡಿದ್ದೀವಿ, ಅದರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ, ಬೇಳೆ ಅಂತೂ ಬರೋದಿಲ್ಲ. ಬೇಳೆನ ಕೂಡ ಏನು ಸಪ್ರೇಟಾಗಿ ಬರುತ್ತೋ ಅಲ್ಲಿ ಔಟ್ ಸೈಡಲ್ಲಿ ಬೇಳೆ ಅಂತೂ ಸಪ್ರೇಟಾಗಿ ಬರುತ್ತೆ. ಯಾವತ್ತೂ ಕೂಡ ಒಂದೇ ಸತಿ ಕಾಫಿನ ಬಿಡೋಕೆ ಹೋಗ್ಬಾರ್ದು. ಫಸ್ಟ್ ಸ್ಟಾರ್ಟಿಂಗ್ ಹೇಳ್ದಂಗೆ ನಿಧಾನವಾಗಿ ಬಿಡ್ತಾ ಇರಬೇಕು. ಅವಾಗ ಬೇಳೆ ಕೂಡ ಕಟ್ಟಾಗೋದು ಕೂಡ ಇಲ್ಲ, ನೀಟಾಗಿ ಎಲ್ಲ ಕೂಡ ಬರುತ್ತೆ. ಇದೇ ಥರ ನಾವೇನು ಅರ್ಧ ಕೆಜಿ ತಂದಿರ್ತೀವೋ ಅದಷ್ಟಕ್ಕೂ ಕೂಡ ನೀಟಾಗಿ ಬಿಡ್ಕೋಬೇಕು. ಆಮೇಲೆ ಅದೊಂದು ಏನಾದ್ರು ಅಪ್ಪಿ ಉಂಡೆಕಾಯಿ ಹಂಗೆ ಬಂದಿದ್ರೆ ಅದನ್ನ ಎತ್ಬಿಟ್ಟು ಹಂಗೆ ಮಿಷಿನ್ ಮೇಲ್ಗಡೆ ಮತ್ತೆ ಹಾಕ್ಕೊಳ್ಳಿ, ಅದು ಕೂಡ ಮತ್ತೆ ಬೇಳೆ ಆಗಿ ಬರುತ್ತೆ. ಈಗ ಏನು ಟ್ರೇಯಲ್ಲಿ ನಾವು ಏನು ಇಟ್ಕೊಂಡಿರ್ತೀವೋ ಅದೇನು ಕಾಫಿ ಹಾಕಿರ್ತೀವೋ ಅಷ್ಟ್ರದ್ದು ಮಾತ್ರ ಬೇಳೆ ಇರಬೇಕು. ಮತ್ತು ಇನ್ಯಾವುದೇ ಥರ ಬೇಳೆ ಆಗಲಿ ಎಕ್ಸ್ಟ್ರಾ ಹಾಕೋದಾಗಲಿ ಮತ್ತು ಎಕ್ಸ್ಟ್ರಾ ಕಾಫಿ ಬೀಜ ಹಾಕೋದಾಗಲಿ ಮಾಡಬಾರ್ದು. ಅವಾಗ OT ಪರ್ಫೆಕ್ಟಾಗಿ ಬರೋದಿಲ್ಲ. ಇದೆಲ್ಲ ಆದ ನಂತರ ಏನು ಮಾಡಬೇಕು ಅಂದರೆ, ಇವಾಗೇನು ಅಲ್ಲರಾಗಿತ್ತು ಕಾಫಿ, ನಾವು ಅರ್ಧ ಕೆಜಿನ ರೋಬಸ್ಟಾ ಅಥವಾ ಅರೇಬಿಕಾನ ತೊಗೊಂಡಿದ್ವಲ್ಲ, ಆ ಕಾಫಿ ಅಲ್ಲರಾಗದ್ಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಕ್ಲೀನ್ ಮಾಡೋದು ಅಂದರೆ ಯಾವ ಥರ ಅಂದರೆ, ಇದರಲ್ಲಿ ಕಟ್ ಪೀಸ್ ಆಗಲಿ ಬ್ಲ್ಯಾಕ್ಸ್ ಆಗಲಿ ಇರುತ್ತೆ, ಅದನ್ನು ಯಾವತ್ತೂ ಕೂಡ ಎಸಿಬಾರ್ದು. ಬರೀ ಏನಿರುತ್ತೆ ಸಿಪ್ಪೆ ಧೂಳು ಅದನ್ನು ಮಾತ್ರ ತೆಕ್ಕೋಬೇಕು. ಅದನ್ನೆಲ್ಲ ತೆಕ್ಕೊಂಡು ನೀಟಾಗಿ ಕೇರ್ಕೋಬೇಕು. ಕೇರೆಲ್ಲ ಆದಮೇಲೆ ಅದನ್ನು ನಾವು ಫಸ್ಟ್ ಏನು ಸ್ಕೇಲ್ ಅಂತ ತೊಗೊಂಡಿದ್ವೋ ಆ ಸ್ಕೇಲ್ನಲ್ಲಿ ಟ್ರೇಗೆ ಹಾಕ್ಬಿಟ್ಟು ತೂಕನ ಮಾಡಬೇಕು. ತೂಕ ಮಾಡೋಕ್ಕಿಂತ ಮುಂಚೆ ಏನಾಗಬೇಕು ಅಂದರೆ, ನಾವೇನು ಟ್ರೇ ಇಟ್ಟಿರ್ತೀವೋ ಅದು ಲೆಸ್ ಆಗಿ ಸ್ಕೇಲ್ ಯಾವತ್ತೂ ಕೂಡ 0 ಆಗಿರಬೇಕು. ಆ 0 ಆಗಿರೋ ಸ್ಕೇಲ್ ಮೇಲೆ ನಾವು ಏನು ಕಾಫಿ ಬೇಳೆ ತಂದಿರ್ತೀವೋ ಬಂದಿರುತ್ತೋ ಅಲ್ಲರಾಗ್ಬಿಟ್ಟು ಅರ್ಧ ಕೆಜಿ ಅದನ್ನು ಅದ್ರ ಮೇಲೆ ಹಾಕಿದಾಗ ನಮಗೆ ಅದು ಈಗ ಒಂದು 500 ಗ್ರಾಮ್ಸ್ನ ತೊಗೊಂಡಿದ್ರೆ ಅದು ಬಂದು ಒಂದು 270 ಗ್ರಾಮ್ಸ್ ಅಥವಾ 275 ಗ್ರಾಮ್ಸ್ ಈ ಥರ ಎಲ್ಲ ಬರುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ OT ಅಂತ ಕರೀತಾರೆ. ಅವಾಗ 27.5 ಅಥವಾ 27.6 ಅಂತ ಕನ್ಸಿಡರ್ನ ಮಾಡ್ತಾರೆ. ಇಷ್ಟೇ ಈಸಿ ಸ್ಟೆಪ್ಸ್ ಅಂದರೆ ಇದೇ ಈಸಿ ಸ್ಟೆಪ್ OTನ ಸಿಂಪಲ್ ಆಗಿ ಚೆಕ್ ಮಾಡೋ ಅಂಥ ವಿಧಾನ. ಇದೆಲ್ಲ ಆದ ನಂತರ ಮಾಯ್ಶ್ಚರ್ ಚೆಕ್ ಮಾಡೋದು ಹೆಂಗೆ ಅಂದರೆ, ಮಾಯ್ಶ್ಚರ್ ಮೀಟರ್ ಇರಬೇಕು. ಆ ಮೀಟರ್ ಬಂದು 2.0 ಇಂದ 2.2 2.4 ಒಳಗೆ ತೋರಿಸ್ತಾ ಇರಬೇಕು. 2 ಅನ್ನೋ ನಂಬರ್ನ ಓದಿದಾಗ ಅವತ್ತು ಕೂಡ ಯಾವತ್ತು ಮೀಟರ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಇಷ್ಟೇ OT ಮತ್ತು ಮಾಯ್ಶ್ಚರ್ ಚೆಕ್ ಮಾಡೋದು. ತುಂಬ ಈಸಿ ಅಂದರೆ ಈಸಿ. ಹಾಗಾಗಿ ಇದೇ ಥರ ಮತ್ತೆ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.